ಎಲ್ಲರಿಗೂ ಗಣೇಶ ಚತುರ್ಥಿಯ ಶುಭಾಶಯಗಳು. ಕೈಲಾಸದಲ್ಲಿ ಶಿವ ಪಾರ್ವತಿ ಕುಳಿತುಕೊಂಡಿರುತ್ತಾರೆ. ಶ್ರೀಮನ್ನಾರಾಯಣ ಮಹರ್ಷಿಗಳು ಗಂಭೀರವಾದ ಸಮಸ್ಯೆಯೊಂದನ್ನು ತೆಗೆದುಕೊಂಡು ಶಿವ ಪಾರ್ವತಿಯ ಹತ್ತಿರ ಬರುತ್ತಾರೆ. ಕೈಲಾಸದಲ್ಲಿ ಎಲ್ಲ ದೇವತೆಗಳ ಮಧ್ಯ ಜಗಳವಾಗುತ್ತಿದೆ. ಮೊದಲು ಪೂಜೆ ನಮ್ಮದೇ ಆಗಬೇಕು ಎನ್ನುವ ಜಗಳ ನಡೆಯುತ್ತಿದೆ. ಇದಕ್ಕೆ ಪರಿಹಾರವೇನು ಎಂದು ಕೇಳುತ್ತಾರೆ. ಆಗ ಶಿವ ತನ್ನಿಬ್ಬರು ಮಕ್ಕಳು ಸುಬ್ರಹ್ಮಣ್ಯ ಹಾಗೂ ಗಣೇಶ ಇಬ್ಬರನ್ನೂ ಕರೆದು, ಮಕ್ಕಳೇ, ನಿಮ್ಮಿಬ್ಬರಲ್ಲಿ ಯಾರ ಪೂಜೆ ಮೊದಲಾಗಬೇಕು ಎನ್ನುವುದರ ಬಗ್ಗೆ ಚರ್ಚಿಸಿ ಪರಿಹಾರ ತೆಗೆದುಕೊಳ್ಳೋಣ ಎಂದು ಹೇಳಿ, ಯಾರು ಈ ಜಗತ್ತನ್ನು 3 ಸುತ್ತು ಬೇಗ ಸುತ್ತಿ ಬರುತ್ತಾರೋ ಅವರಿಗೆ ಪ್ರಥಮ ಪೂಜೆಯಾಗುತ್ತದೆ ಎಂದು ಶಿವಪ್ಪ ಹೇಳಿದಾಗ, ಕಾರ್ತಿಕೇಯ ಉತ್ಸಾಹದಿಂದ, ನಾನು ನನ್ನ ವಾಹನ ಮಯೂರ ಮೇಲೆ ಕುಳಿತು ತಕ್ಷಣ ಭೂಮಿಯನ್ನು ಸುತ್ತಿ ಬರುತ್ತೇನೆ ಎಂದು ಓಡಿ ಹೋಗುತ್ತಾನೆ. ಗಣೇಶ, ಅಪ್ಪ, ನಾನು ಏನು ಮಾಡಲಿ? ನನ್ನ ಹತ್ತಿರ ಇಲಿ ಇದೆ. ಅಮ್ಮ, ಏನು ಮಾಡಲಿ ಎಂದು ಕೇಳಿದಾಗ, ಪಾರ್ವತಿ ದೇವಿ, ಯೋಚಿಸು ಮಗು, ನಿಧಾನವಾಗಿ ಯೋಚಿಸಿ ನಿರ್ಧಾರ ತೆಗೆದುಕೋ ಎಂದು ಹೇಳುತ್ತಾಳೆ. ಆಗ ಸ್ವಲ್ಪ ವಿಚಾರಿಸಿ ಗಣೇಶ ತನ್ನ ತಂದೆ ತಾಯಿಯನ್ನು 3 ಸುತ್ತು ಹಾಕುತ್ತಾನೆ. ಗಣೇಶ ಹೇಳುತ್ತಾನೆ, ಅಪ್ಪ, ನೀವು ನನ್ನ ವಿಶ್ವ. ನಿಮ್ಮ ಸುತ್ತು 3 ಸುತ್ತು ಸುತ್ತಿದರೆ ನಾನು ಇಡೀ ಭೂಮಿಯನ್ನೇ ಸುತ್ತಿದಂತೆ ಆಗುತ್ತದೆ ಎಂದು ಹೇಳಿದಾಗ, ಶ್ರೀಮನ್ನಾರಾಯಣರು ಗಣೇಶನ ಮಾತನ್ನು ಮನ್ನಿಸಿ ಹೌದು ಎಂದು ನಮಸ್ಕರಿಸಿ ಅಲ್ಲಿಂದ ಹೊರಡುತ್ತಾರೆ. ಅಂದಿನಿಂದ ಗಣೇಶನ ಪೂಜೆ ಮೊದಲು ಎಂಬುವ ವಾಡಿಕೆ ಶುರುವಾಯಿತು. ಪಾರ್ವತಿ, ಎಷ್ಟೊಂದು ಬುದ್ಧಿವಂತನಿದ್ದಾನೆ ನನ್ನ ಮಗ ಕಾರ್ತಿಕೇಯ. ಓಡಿ ಬಂದು, ಅಪ್ಪ, ನಾನು ಸುತ್ತಿ ಬಂದೆ ಎಂದು ಹೇಳುವಾಗ ಶ್ರೀಮನ್ನಾರಾಯಣರು ಗಣೇಶನ ಪವಾಡ ತಿಳಿಸುತ್ತಾರೆ. ಸುಬ್ರಹ್ಮಣ್ಯ ತಲೆಬಾಗಿ, ಅಣ್ಣ, ನೀನು ತುಂಬ ಬುದ್ಧಿವಂತ ಎಂದು ಹೇಳಿ ತಲೆಬಾಗಿ ನಮಸ್ಕರಿಸುತ್ತಾರೆ. ಅಂದಿನಿಂದ ಗಣೇಶನ ಪೂಜೆ ಪ್ರಥಮವಾಯಿತು ಎನ್ನುವ ಸಂದೇಶದೊಂದಿಗೆ ತಂದೆ ತಾಯಿಯೇ ಮೊದಲ ದೇವರು, ತಂದೆ ತಾಯಿಯೇ ನಮ್ಮ ಪ್ರಪಂಚ